ಅವರು ಮನೆಗೆ ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾದ ಮೇಲೆ ಅಭಿಮಾನಿಗಳೆಲ್ಲ ಬಂದು ಜಯಸಿಂಹ ಅವ್ರ ಮನೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ. ನಂತರ ರಾಜ್ಕುಮಾರ್ ಅವರು ಇಲ್ಲೇ ಇರು, ಎಲ್ಲೂ ಹೋಗಬೇಡ, ನಾನು ಬರ್ತೀನಿ, 5 ನಿಮಿಷ ಒಟ್ಟಿಗೆ ಹೊರಡೋಣ ಅಂತ ಹೇಳೋಗ್ತಾರೆ. ಯಾವುದಕ್ಕೂ ಇರಲಿ ಅಂತ ಸ್ನೇಹಿತ ಚಂದ್ರಪ್ಪ ಇನ್ನೊಂದಿಬ್ಬರನ್ನ ಕಾರಲ್ಲಿ ಕೂರಿಸ್ಕೊಂಡು ರಾಜ್ಕುಮಾರ್ ಅವ್ರನ್ನ ಮಧ್ಯ ಕೂರಿಸ್ಬಿಟ್ಟು ಗ್ಲಾಸನ್ನೆಲ್ಲ ಏರಿಸ್ಬಿಟ್ಟು ಹೊರಡ್ತಾರೆ. ಏನು ಮಾಡೋದು, ಎಲ್ಲ ಕಾರ್ಗಳ ಮುಂದೆ ಮೇಲ್ಗಡೆ ಹೀಗೆಲ್ಲ ಕೈಯಲ್ಲಿ ದಬ ದಬ ಅಂತ ಬಡಿತಾ ಇದ್ದಾರೆ ರಾಜ್ಕುಮಾರ್ನ ನೋಡಬೇಕು ಅಂತ. ಯಾವ ಲೆಕ್ಕದಲ್ಲೂ ಜನ ಇರಲ್ಲ, ಇವತ್ತೇನು ಪ್ರೋಗ್ರಾಮ್ ನಡ್ಸೋಕ್ಕಾಗಲ್ಲ ಅಂತ ನಾನು ಮೈದಾನಕ್ಕೆ ಹೋಗಿದ್ದೆ. ಮೈದಾನಕ್ಕೆ ಹೋದರೆ ಮೈದಾನದ ತುಂಬ ಜನ, ಒಂದು ಅಂಗೈ ಅಗಲ ಕೂಡ ಜಾಗ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಮ್ಮೆ ಸ್ನೇಹಿತರ ಕಾರನ್ನು ತೆಗೆದುಕೊಂಡು ಸಂತೋಷ್ ಥಿಯೇಟರ್ ಕಡೆ ಹೋದಾಗ ಅಭಿಮಾನಿಗಳ ಮುತ್ತಿಗೆಯಿಂದ ಯಾವ ರೀತಿಯ ಒಂದು ಸಮಸ್ಯೆ ಆಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳ ಪ್ರೀತಿಯನ್ನು ನೋಡಿ ಕಣ್ಣೀರು ಬಂದಂತಹ ಒಂದು ಪ್ರಸಂಗವನ್ನು ಕೂಡ ತಿಳಿದುಕೊಳ್ಳೋಣ. ಆಗಷ್ಟೇ ಜೀವನ ಚೈತ್ರ ಸಿನಿಮಾ ತುಂಬ ಹಿಟ್ಟಾಗಿತ್ತು, ಎಲ್ಲರೂ ಖುಷಿಯಲ್ಲಿದ್ದರು. ಇದೇ ಸಮಯದಲ್ಲಿ ರಾಜ್ಕುಮಾರ್ ಅವರ ಇನ್ನೊಂದು ಸಿನಿಮಾ ಮುಹೂರ್ತ ಇತ್ತು. ಅಲ್ಲಿ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ಶಿವಣ್ಣ ಅವರು, ಅಪ್ಪು ಅವರು, ಹೀಗೆ ಎಲ್ಲರೂ ಬಂದಿದ್ದರು. ರಾಜ್ಕುಮಾರ್ ಅವರಿಗೆ ಈ ರೀತಿ ಒಂದು ಹೊಸ ಸಿನಿಮಾದ ಮುಹೂರ್ತ ಇರಬೇಕಾದ್ರೆ ತಮ್ಮ ಗೆಳೆಯರನ್ನೆಲ್ಲ ಒಂದು ಕರೆಯೋದೊಂದು ರೂಢಿ. ಅವರು ಸಿನಿಮಾ ರಂಗಕ್ಕೆ ಸಂಬಂಧ ಇರಲಿ ಬಿಡಲಿ, ಒಟ್ಟಿನಲ್ಲಿ ಅವ್ರ ಗೆಳೆಯರೆಲ್ಲ ಈ ಸಿನಿಮಾ ಮುಹೂರ್ತದಲ್ಲಿ ಬಂದು ಖುಷಿ ಪಡಬೇಕು ಅನ್ನೋದು ರಾಜ್ಕುಮಾರ್ ಅವರ ಆಸೆ ಆಗಿತ್ತು. ಅದೇ ರೀತಿ ಚಾಮರಾಜನಗರದಲ್ಲಿರುವಂತಹ ಅವ್ರ ಗೆಳೆಯ ಜಯಸಿಂಹ ಅವರನ್ನ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬೆಳಗ್ಗೆ 8 ಗಂಟೆ ಬಂದುಬಿಡಪ್ಪ ಅಂತ ಕರೆದಿದ್ರು. ಜಯಸಿಂಹ ಅವರು ಕೂಡ ತಪ್ಪದೆ ಸಮಯಕ್ಕೆ ಸರಿಯಾಗಿ ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದಿದ್ದರು. ಜಯಸಿಂಹ ಅವರು ನೋಡಿದ ಕೂಡಲೇ ರಾಜ್ಕುಮಾರ್ ಅವರಿಗೆ ತುಂಬ ಖುಷಿಯಾಗಿ, ಊರ ಕಡೆ ಮಳೆ ಬರ್ತಿದೆಯಾ, ಯಾವ ಬೆಳೆ ನೆಟ್ಟಿದ್ದೀರಿ, ನಿಮ್ಮ ಶ್ರೀಮತಿಯವರು ಚೆನ್ನಾಗಿದ್ದಾರಾ, ಒಮ್ಮೆ ಬರಬೇಕಿತ್ತು, ಹಾಗೆ ಹೀಗೆ ಅಂತೆಲ್ಲ ಕುಶಲೋಪರಿಯನ್ನು ವಿಚಾರಿಸ್ತಾರೆ. ಅದೇ ಸಮಯದಲ್ಲಿ ಅವರಿಗಲ್ಲಿ ಸುಧೀರ್ ಅವರು ಕಾಣ್ತಾರೆ. ಸುಧೀರ್ ಅವರನ್ನು ಜಯಸಿಂಹ ಅವರಿಗೆ ಪರಿಚಯ ಮಾಡಿಬಿಟ್ಟು, ನೋಡಿ ಇವರು ದೈತ್ಯ ಆಕಾರದಲ್ಲಿದ್ದಾರೆ, ಆದರೆ ಗಾತ್ರ ಹೇಗೋ ಅದೇ ರೀತಿ ಅವ್ರ ಪಾತ್ರ ಕೂಡ, ಯಾವುದೇ ಪಾತ್ರ ಕೊಟ್ಟರೂ ರಾಕ್ಷಸಂತೆ ನುಂಗಿ ನೀರು ಕುಡಿದು ಬಿಡ್ತಾರೆ ಅಂತ ಅದ್ಭುತ ಕಲಾವಿದ ಅಂತ ಸುಧೀರ್ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ. ಈ ಜಯಸಿಂಹ ಅವರು ಕೂಡ ಚಾಮರಾಜನಗರದಲ್ಲಿ ಸಿಂಹ ಥಿಯೇಟರ್ನ ಮಾಲೀಕರು. ಹೀಗಾಗಿ ರಾಜ್ಕುಮಾರ್ ಅವರು ಸಹಜವಾಗಿ ಸಿಂಹ ಥಿಯೇಟರ್ ಹೇಗೆ ನಡೀತಿದೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಮೇಲೆ ಹೇಗೆ ಬಂದ್ರಿ ಇಲ್ಲಿಗೆ ಅಂತ ಕೇಳ್ತಾರೆ. ಆವಾಗ ಜಯಸಿಂಹ ಅವರು ನನ್ನ ಅಂಬಾಸಿಡರ್ ಕಾರಲ್ಲಿ ಬಂದೆ ಅಣ್ಣ ಅಂತ ಹೇಳ್ತಾರೆ. ಹೊಸ ಕಾರ್ ತಗೊಂಡ್ರಾ ಅಂತ ಕೇಳ್ತಾರೆ. ಹೌದು ಅಣ್ಣ ಅಂತಾರೆ. ಎಲ್ಲಿದೆ ತೋರಿಸಿ ಅಂತ ಹೇಳ್ತಾರೆ. ಆ ಕಡೆ ನಿಲ್ಲಿಸಿದ್ದೀನಿ ಅಂತ ಜಯಸಿಂಹ ಅವರು ತೋರಿಸ್ತಾರೆ. ಓ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ರಾಜ್ಕುಮಾರ್ ಅವರು ಕಾರನ್ನು ನೋಡ್ಬಿಟ್ಟು ಹೇಳ್ತಾರೆ. ನಂತರ ರಾಜ್ಕುಮಾರ್ ಅವರು ಇಲ್ಲೇ ಇರು, ಎಲ್ಲೂ ಹೋಗಬೇಡ, ನಾನು ಬರ್ತೀನಿ, 5 ನಿಮಿಷ ಒಟ್ಟಿಗೆ ಹೊರಡೋಣ ಅಂತ ಹೇಳೋಗ್ತಾರೆ. ಯಾವಾಗ ರಾಜ್ಕುಮಾರ್ ಅವರು ಈ ರೀತಿ ಹೇಳ್ತಾರೋ ಜಯಸಿಂಹ ಅವರಿಗೆ ಒಂಥರ ಆತಂಕ ಸ್ಟಾರ್ಟ್ ಆಗುತ್ತೆ. ರಾಜ್ಕುಮಾರ್ ಅವರು ಇನ್ಯಾವ ಪ್ಲ್ಯಾನ್ ಮಾಡಿದಾರೋ ಏನೋ ಅಂತ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಸಮಸ್ಯೆನೇ ಬೇಡ, ಹೇಗಾದರೂ ತಪ್ಪಿಸ್ಕೊಂಬಿಡೋಣ ಅಂತ ಅಲ್ಲೇ ಇರೋ ಪಾರ್ವತಮ್ಮನವ್ರ ಹತ್ರ ಹೋಗಿ, ಅಮ್ಮ ನಾನಿನ್ನು ಬರ್ತೀನಿ ಅಂತ ಹೇಳಿ ಹೊರಡಕ್ಕನು ಆಗ್ತಾರೆ. ಆಗ ಪಾರ್ವತಮ್ಮನವರು, ನಮ್ಮ ಯಜಮಾನ್ರು ಏನು ನಿಮ್ಮನ್ನು ಕೇಳ್ತಾ ಇದ್ರು, ಇಲ್ಲೇ ಇರಿ, ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಪಾರ್ವತಮ್ಮನವರು ಇವರಿಗೆ ಹೊರಗೆ ಹೋಗೋಕ್ಕೆ ಬಿಡಲ್ಲ. ರಾಜ್ಕುಮಾರ್ ಅವರು ಅಷ್ಟೊತ್ತಿಗೆ ಬಂದೇ ಬಿಡ್ತಾರೆ. ಬಿಳಿ ಶರ್ಟು ರೇಷ್ಮೆ ಪಂಚೆ ಉಟ್ಕೊಂಡು ಜಯಸಿಂಹ ಅವ್ರ ಹತ್ರ, ಸಿಂಹ ಅವರೇ ಎಲ್ಲಿ ಕಾರು ಅಂತ ಕೇಳ್ತಾರೆ. ಅಲ್ಲೇ ಇಟ್ಟಿದ್ದೀನಿ ಅಣ್ಣ ಅಂತ ಹೇಳ್ತಾರೆ. ಹಾಗಾದರೆ ತೆಗೀರಿ ಕಾರನ್ನು, ಇಲ್ಲೇ ಸಂತೋಷ್ ಥಿಯೇಟರ್ ಕಡೆ ಹೋಗೋಣ ಅಂತ ಹೇಳ್ತಾರೆ. ಸಿಂಹ ಅವರು ಒಟ್ಟಿನಲ್ಲಿ ಇವತ್ತು ರಾಜ್ಕುಮಾರ್ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಏನಂದ್ರು ಬಿಡಲ್ಲ ಅಂತ ಅಲ್ಲೇ ಇರೋ ಕಾರನ್ನು ಎದುರಿಗೆ ತಂದು ನಿಲ್ಲಿಸ್ತಾರೆ. ನಿಮಗೆಲ್ಲ ಅನ್ನಿಸ್ತಿರ್ಬೋದು, ರಾಜ್ಕುಮಾರ್ ಅವ್ರ ಜೊತೆ ಕಾರಲ್ಲಿ ಹೋಗೋಕ್ಕೆ ಯಾಕೆ ಅಷ್ಟವ್ರಿಗೆ ಚಿಂತೆ, ಯಾಕೆ ಈ ರೀತಿ ಆತಂಕ ಪಡ್ತಾರೆ ಅಂತ. ಸಿಂಹ ಅವರಿಗೆ ರಾಜ್ಕುಮಾರ್ ಅವರನ್ನು ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ ಏನು ಬೇಜಾರಿಲ್ಲ. ಆದರೆ ಕಾರಲ್ಲಿ ರಾಜ್ಕುಮಾರ್ ಅವರು ಇದ್ದಾರೆ ಅಂತ ಗೊತ್ತಾದರೆ ಅಭಿಮಾನಿಗಳ ದಂಡು ಬರುತ್ತಲ್ಲ, ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದು ಅವ್ರ ಚಿಂತೆ. ಈ ರೀತಿ ಅವರು ಚಿಂತೆ ಮಾಡಲಿಕ್ಕೂ ಒಂದು ಕಾರಣ ಇದೆ. ಒಮ್ಮೆ ರಾಜ್ಕುಮಾರ್ ಅವರು ಚಾಮರಾಜನಗರಕ್ಕೆ ಬಂದಾಗ ಹೀಗೆ ಸೀದಾ ಸಾದಾ ಜಯಸಿಂಹ ಅವರು ಮನೆಗೆ ಬಂದಿರ್ತಾರೆ. ಅವರು ಮನೆಗೆ ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾದ ಮೇಲೆ ಅಭಿಮಾನಿಗಳೆಲ್ಲ ಬಂದು ಜಯಸಿಂಹ ಅವ್ರ ಮನೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ.
ಮನೇಲಿರೋ ಹೂವಿನ ಕುಂಡಗಳೆಲ್ಲ ಚಲ್ಲಾಪಿಲ್ಲಿ ಆಗಿಬಿಡ್ತವೆ. ಈ ಶಬ್ದಗಳನ್ನು ಕೇಳಿದ ಮೇಲೆ ರಾಜ್ಕುಮಾರ್ ಅವರು ಬಾಲ್ಕನಿಗೆ ಬಂದು ಎಲ್ಲರಿಗೊಮ್ಮೆ ಕೈ ಬೀಸಿ ಅವ್ರನ್ನೆಲ್ಲ ಸಮಾಧಾನ ಮಾಡಿದ್ಮೇಲೆ ಅಭಿಮಾನಿಗಳು ಹೊರಟಿದ್ದು. ಆವತ್ತಾದ ಆ ಫಜೀತಿಯನ್ನು ನೋಡಿ ಜಯಸಿಂಹ ಅವರಿಗೆ ಈಗ ರಾಜ್ಕುಮಾರ್ ಅವ್ರನ್ನ ಕಾರಲ್ಲಿ ಕರ್ಕೊಂಡೋದ್ರೆ ಇನ್ನೇನಾಗುತ್ತೋ ಅನ್ನೋ ಭಯ. ಯಾವುದಕ್ಕೂ ಇರಲಿ ಅಂತ ಸ್ನೇಹಿತ ಚಂದ್ರಪ್ಪ ಇನ್ನೊಂದು ಇಬ್ಬರನ್ನ ಕಾರಲ್ಲಿ ಕೂರಿಸ್ಕೊಂಡು ರಾಜ್ಕುಮಾರ್ ಅವ್ರನ್ನ ಮಧ್ಯ ಕೂರಿಸ್ಬಿಟ್ಟು ಗ್ಲಾಸನ್ನೆಲ್ಲ ಏರಿಸ್ಬಿಟ್ಟು ಹೊರಡ್ತಾರೆ. ಚಂದ್ರಪ್ಪನವರು ರಾಜ್ಕುಮಾರ್ ಹತ್ರ ಯಾಕಣ್ಣ ಈಗ ಸಂತೋಷ್ ಥಿಯೇಟ್ರಿಗೆ ಹೋಗಬೇಕು ಅಂತ ಕೇಳ್ತಾರೆ. ಥಿಯೇಟ್ರ್ಗಳ ಮುಂದೆ ಜನ ಇರ್ತಾರಲ್ಲ, ಅವ್ರನ್ನ ನೋಡೋದೇ ಒಂಥರ ಮಜಾ, ನನಗೆ ಆ ಅಭಿಮಾನಿಗಳನ್ನ ನೋಡಬೇಕು ಅಂತ ಆಸೆ ಅಂತ ಹೇಳ್ತಾರೆ. ಹೀಗೆ ಹೇಳ್ತಾನೆ ಗೋಕಾಕ್ ಚಳುವಳಿ ಸಮಯದಲ್ಲಿ ಆಗಿರೋ ಒಂದು ಘಟನೆಯನ್ನು ರಾಜ್ಕುಮಾರ್ ಅವರು ನೆನಪಿಸ್ಕೊಳ್ತಾರೆ. ಗೋಕಾಕ್ ಚಳುವಳಿ ಸಮಯದಲ್ಲಿ ಸಾಗರಕ್ಕೆ ಹೋಗಿದ್ದೆ. ಅವತ್ತು ಸಿಕ್ಕಾಪಟ್ಟೆ ಮೋಡ, ಮಳೆ ಬರೋ ರೀತಿ ಇತ್ತು. ಯಾವ ಲೆಕ್ಕದಲ್ಲೂ ಜನ ಇರಲ್ಲ, ಇವತ್ತೇನು ಪ್ರೋಗ್ರಾಮ್ ನಡ್ಸೋಕ್ಕಾಗಲ್ಲ ಅಂತ ನಾನು ಮೈದಾನಕ್ಕೆ ಹೋಗಿದ್ದೆ. ಮೈದಾನಕ್ಕೆ ಹೋದರೆ ಅಷ್ಟು ದೊಡ್ಡ ಕರಿ ಮೋಡಗಳಿದ್ದರೂ ಕೂಡ ಮೈದಾನದ ತುಂಬ ಜನ, ಒಂದು ಅಂಗೈ ಅಗಲ ಕೂಡ ಜಾಗ ಇರಲಿಲ್ಲ. ನಾನು ಯಾವಾಗ ಮಾತು ಶುರು ಮಾಡಿದ್ನೋ ಆವಾಗಲೇ ಪಟಪಟ ಅಂತ ಮಳೆ ಸುರಿತು. ಇನ್ನೇನು ಮಳೆ ಶುರುವಾಯಿತು, ಎಲ್ಲರೂ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಜನ ಮೊದಲೇ ತಯಾರಿ ಮಾಡಿಕೊಂಡು ಛತ್ರಿಗಳನ್ನು ತಂದಿದ್ದರು. ಛತ್ರಿಗಳನ್ನು ಬಿಡಿಸ್ಬಿಟ್ಟು ನನ್ನ ಮಾತನ್ನು ಕೇಳಿದ್ರು. ನಾನು ಮಾತು ಮುಗಿಸುವವರೆಗೂ ಒಬ್ಬನೂ ಕೂಡ ಅಲ್ಲಿಂದ ಎದ್ದೇಳಲಿಲ್ಲ. ಅವರ ಪ್ರೀತಿಯನ್ನು ನೋಡಿ ನನಗಲ್ಲೇ ಕಣ್ಣಲ್ಲಿ ದಡದಡ ಅಂತ ನೀರು ಬಂದೋಯ್ತು. ಆ ಘಟನೆಯಲ್ಲಿ ನಾನು ಅವರು ಮಳೆ ಬರುತ್ತೆ ಅಂತ ಛತ್ರಿ ತಂದ್ರಲ್ಲ, ಆ ಜಾಗರೂಕತೆಯನ್ನು ನೋಡಿ ಬದುಕಿನೊಂದು ಪಾಠ ಕಲಿತೆ. ಅಭಿಮಾನಿಗಳ ಪ್ರೀತಿ ನೋಡಿ ಇಷ್ಟು ಪ್ರೀತಿ ಪಡೆದ ಈ ರಾಜ್ಕುಮಾರ್ ಎಷ್ಟು ಪುಣ್ಯವಂತ ಅಂತ ಹೇಳ್ತಾ ಹೋಗ್ತಾರೆ. ರಾಜ್ಕುಮಾರ್ ಈ ರೀತಿ ಅವರ ಅನುಭವವನ್ನು ವರ್ಣಿಸ್ತಾ ಹೇಳ್ತಾ ಇದ್ದರೆ ಜಯಸಿಂಹ ಅವರಿಗೆ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಯಾಕೋ ಕಾರಿನ ಮುಂಭಾಗ ಒಂಥರ ಅಲುಗಾಡ್ದಂಗಾಗಿ ಏನಾಯಿತು ಅಂತ ವಾಸ್ತವಕ್ಕೆ ಬರ್ತಾರೆ. ಅಷ್ಟೊತ್ತಿಗವರು ಸಂತೋಷ್ ಥಿಯೇಟ್ರ್ ಹತ್ರ ಬಂದಿರ್ತಾರೆ. ಏನೋ ಮರಕ್ಕೆ ಗುದ್ಬಿಟ್ನ ಅಂತ ಗಾಬರಿಯಿಂದ ನೋಡಿದ್ರೆ ಮರಕ್ಕೆ ಗುದ್ದಿದ್ದಲ್ಲ, ಅಲ್ಲಿರೋ ಅಭಿಮಾನಿಗಳಿಗೆ ರಾಜ್ಕುಮಾರ್ ಅವರು ಬಂದಿರೋದು ಗೊತ್ತಾಗ್ಬಿಟ್ಟಿದೆ. ಏನು ಮಾಡೋದು, ಎಲ್ಲ ಕಾರ್ಗಳ ಮುಂದೆ ಮೇಲ್ಗಡೆ ಹೀಗೆಲ್ಲ ಕೈಯಲ್ಲಿ ದಬ ದಬ ಅಂತ ಬಡಿತಾ ಇದ್ದಾರೆ ರಾಜ್ಕುಮಾರ್ನ ನೋಡಬೇಕು ಅಂತ. ಇವರಿಗೆ ಏನು ಮಾಡಬೇಕು ಅಂತಲೇ ತೋಚಲ್ಲ. ಹಿಂದ್ಗಡೆ ನೋಡೋಣ ಅಂದರೆ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ಪುಟ್ಟು ಮಗುವಿನ ಥರ ಖುಷಿಯಿಂದ ನೋಡ್ತಾ ಕೈ ಮುಗಿತಾ ಇದ್ದಾರೆ. ಜಯಸಿಂಹ ಅವರಿಗೆ ಏನು ತೋಚದೇ ಇಲ್ಲ. ಆಗಿದ್ದಾಗೋಗಲಿ, ಇಲ್ಲಿ ಜಾಸ್ತಿ ಹೊತ್ತಿದ್ದರೆ ಇಲ್ಲಿಂದ ಪಾರಾಗಕ್ಕೆ ಸಾಧ್ಯ ಇಲ್ಲ, ಮತ್ತು ತೊಂದರೆ ಪಡಬೇಕು ಅಂತ ಕಾರಿನ ಗೇರ್ನ ಚೇಂಜ್ ಮಾಡಿ ವೇಗವಾಗಿ ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೋ ಅಭಿಮಾನಿಗಳ ಮುತ್ತಿಗೆಯಿಂದ ಹೊರಗೆ ಬಂದರೆ ಮುಂದ್ಗಡೆ ಪೊಲೀಸ್ ಕಾರ್ ನಿಂತಿರುತ್ತೆ. ಒಳಗಡೆ ರಾಜ್ಕುಮಾರ್ ಇರೋದನ್ನು ಗಮನಿಸಿದ ಪೊಲೀಸರು ರಾಜ್ಕುಮಾರ್ ಅವರಿಗೆ ಅಲ್ಲಿಂದನೇ ಸೆಲ್ಯೂಟ್ ಹೊಡೆದು ಬೇಗ ಬೇಗ ನಡೀರಿ ಅಂತ ಜಾಗ ಮಾಡಿಬಿಟ್ಟು ಇವರಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅಂತೂ ಇಂತೂ ಅಭಿಮಾನಿಗಳ ದಂಡಿಂದ ಜಯಸಿಂಹ ಅವರು ತಮ್ಮ ಕಾರನ್ನು ಹೇಗೋ ತಪ್ಪಿಸ್ಕೊಂಡು ಬರ್ತಾರೆ. ಯಾವಾಗ ಈ ಅಭಿಮಾನಿಗಳು ಮುತ್ತಿಗೆ ಹಾಕಿದ್ರೋ ಅಲ್ಲಿಂದ ಹೊರಗೆ ಬರೋವರೆಗೂ ಏನಾಯಿತು ಅಂತ ಕೂಡ ಜಯಸಿಂಹ ಅವರಿಗೆ ಒಂದು ಅರಿವಿರಲ್ಲ. ಒಟ್ಟಿನಲ್ಲಿ ಹೇಗೋ ಗೇರನ್ನು ಚೇಂಜ್ ಮಾಡಿಕೊಂಡು ಕಾರನ್ನು ತಪ್ಪಿಸ್ಕೊಂಡು ಬಂದಿರ್ತಾರೆ. ಅಷ್ಟು ಅವರು ಒಂಥರ ಟೆನ್ಷನ್ ಆಗಿರ್ತಾರೆ, ಆತಂಕ ಆಗಿರುತ್ತೆ. ಈ ರೀತಿ ಅಭಿಮಾನಿಗಳು ಪ್ರೀತಿಯಿಂದ ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಬಂದರೆ ಅವ್ರ ಜೊತೆಗಿರೋರಿಗೆ ಈ ರೀತಿ ಒಂದು ತಮಾಷೆಯ ಒಂದು ಫಜೀತಿ ಉಂಟಾಗ್ತಿತ್ತು ಅನ್ನೋದು ನಾವು ಇವತ್ತು ಈ ಘಟನೆಯಿಂದ ತಿಳ್ಕೊಬೋದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕುತೂಹಲಭರಿತವಾದ ವಿಷಯಗಳು ಇನ್ನೂ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.